ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದನ್ನ ನಾನು ನಮ್ಮ ಮಿಟೇಷನ್ ಯಾವ ರೀತಿ ನೋಡ್ಕೊಳ್ಳೋದು, ಅದು ನಮ್ಮ ಮೊಬೈಲ್ನಲ್ಲೇ ನೋಡ್ಕೊಳ್ಬೋದಾಗಿರುತ್ತೆ. ಯಾವ ರೀತಿ ನೋಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಜಮೀನು ಯಾವ ರೀತಿ ಭೌತಿಕತೆ ಆಗಿದೆ ಅಥವಾ ಪೋಡಿ ಆಗಿದೆ ಅಥವಾ ಕ್ರಯ ಆಗಿದೆ, ಕ್ರಯ ಆದಮೇಲೆ MR ಆಗುತ್ತೆ, ಸೊ ಮ್ಯುಟೇಷನ್ ಆಗುತ್ತೆ. ಆ ಮ್ಯುಟೇಷನ್ ಅನ್ನು ಯಾವ ರೀತಿ ನಾವು ನೋಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ನಮ್ಮ ಯೂಟ್ಯೂಬ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ತಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾವು ಪಾಣಿಯಲ್ಲಿ ನೋಡಿ, ಇಲ್ಲಿ ಇದೊಂದು ಪಾಣಿ ತಗೊಂಡಿದ್ದೀನಿ ನಾನು. ಈ ಪಾಣಿಯಲ್ಲಿ ಸೊ ಇಲ್ಲಿ MR ಟ್ರಾನ್ಸಾಕ್ಷನ್ ಆಗಿದೆ. ತುಳಸಿಗೆರೆ ಉರ್ಫ್ ಚುರ್ಚಪ್ಪ ಹನುಮಂತಪ್ಪ ಕರಡಿ ಅನ್ನೋರ್ಗೆ ಟ್ರಾನ್ಸಾಕ್ಷನ್ ಆಗಿದೆ. MR 44/2018-19 ಟ್ರಾನ್ಸಾಕ್ಷನ್ ನಡೆದಿದೆ. 29/4/2019 ಮೈನರ್ ಗಾರ್ಡಿಯನ್ ಅಂತ ಟ್ರಾನ್ಸಾಕ್ಷನ್ ನಡೆದಿದೆ. ಸೊ ಇದನ್ನ ಯಾವ ರೀತಿಯಾಗಿ ನಾವು MR ನ ನೋಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಮಿಟೇಷನ್ಸ್ ಚೆಕ್ ಮಾಡ್ಕೊಳ್ಳೋದು. ಸೊ ಆ ಮಿಟೇಷನ್ ಚೆಕ್ ಮಾಡ್ಕೊಂಡು ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಭೂಮಿ ಆನ್ಲೈನ್ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಬಹುದು, ಕನ್ನಡ ಅಥವಾ ಇಂಗ್ಲಿಷ್ ಯಾವ್ದಾದ್ರು ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮಿಟೇಷನ್. ಸೊ ಇದು ಭೂಮಿ ಆನ್ಲೈನ್ ಮಿಟೇಷನ್ ಎಕ್ಸ್ಟ್ರಾಕ್ಟ್ ಅಂತ. ಸೊ ಇದರಲ್ಲಿ ನೀವು ನಿಮ್ಮ ಮಿಟೇಷನ್ಸ್ ನ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಡಿಸ್ಟ್ರಿಕ್ಟ್ ನ ಹಾಕಿ, ಅದಾದ್ಮೇಲೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸರ್ವೆ ನಂಬರ್, ನಿಮ್ಮ ಸರ್ವೆ ನಂಬರ್ನ ನೀವು ಹಾಗೂ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಸರ್ವೆ ನಂಬರ್ ಏನಿದೆಯೋ ಅದನ್ನ ಟೈಪ್ ಮಾಡ್ಕೊಂಡಾದ್ಮೇಲೆ ಫೆಚ್ ಡೀಟೇಲ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ಸರ್ವೆ ನಂಬರ್ ಆಗಿರುವ ಟ್ರಾನ್ಸಾಕ್ಷನ್ಸ್ ಎಲ್ಲ ನಿಮ್ಗೆ ಅಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಶೋ ಆಗುತ್ತೆ. ಸೊ ಸರ್ವೆ ನಂಬರು, ಟ್ರಾನ್ಸಾಕ್ಷನ್ ಇಯರು, ಟ್ರಾನ್ಸಾಕ್ಷನ್ ನಂಬರು, ಮಿಟೇಷನ್ ನಂಬರು, ಮಿಟೇಷನ್ ಟೈಪು, ಅಕ್ವಿಸಿಷನ್ ಟೈಪು ಹಾಗೂ ತಹಶೀಲ್ದಾರ್ ಅಪ್ರೂವ್ ಡೇಟ್, ಈ ರೀತಿಯಾಗಿ ನಿಮ್ಗೆ ಒಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಆ ಸರ್ವೆ ನಂಬರ್ಗೆ ಒಳಪಟ್ಟಂತ ಡೀಟೇಲ್ಸ್ ಬಂದಿರುತ್ತೆ. ಸೊ ಇದರಲ್ಲಿ ನಮ್ಮ ಸರ್ವೆ ನಂಬರಿನ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು MR ಮಿಟೇಷನ್ ನಂಬರ್ ಬಂದ್ಬಿಟ್ಟು 44. ಸೊ 44 25/1 44. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನಾನು. ನಿಮ್ಮ ಸರ್ವೆ ನಂಬರ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ ಬಂದ್ರೆ ಪ್ರಿವ್ಯೂ ಅಂತ ಇದೆ ನೋಡಿ ಇಲ್ಲಿ. ಸೊ ರೈಟ್ ಸೈಡ್ ಅಲ್ಲಿ ಪ್ರಿವ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ನಿಮ್ಮ ಮಿಟೇಷನ್ ಬಂದಿರುತ್ತೆ. ಸೊ ನಾನು ಪಾಣಿ ತಗೊಂಡಿರೋದು 25/1. ಸೊ ಇಲ್ಲಿ ಮಿಟೇಷನ್ ನೋಡ್ತಾ ಇದ್ದೀರಾ ನೀವು, 25/1. ಮಿಟೇಷನ್ ನಂಬರ್ ನೋಡಿ MRH44. ಸೊ MRH44 ನೋಡಿ, MRH44 2018-19 ಪಾಣಿಲಿರೋದು. ಸೊ ನಮ್ಮ ಮಿಟೇಷನ್ ಅದೇ ಆಗಿದೆ. ಸೊ MRH44 ವಹಿವಾಟಿನ ವರ್ಷ 18-19. ಸೊ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ನಲ್ಲಿಯೇ ನಿಮ್ಮ ಮಿಟೇಷನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಬಹುದು ಹಾಗೂ ಮಿಟೇಷನ್ ನ ವ್ಯೂ ಮಾಡ್ಕೊಳ್ಬಹುದಾಗಿರುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಗೆ ಮಿಟೇಷನ್ ಓಪನ್ ಆಗುತ್ತೆ. ಈ ಮಿಟೇಷನ್ ಅಲ್ಲಿ ನಮೂನೆ 2, ಮಿಟೇಷನ್ ರಿಜಿಸ್ಟರ್ ಪ್ರತಿ, ನಿಯಮ 46. ಸೊ ಜಿಲ್ಲೆ ಬಂದಿರುತ್ತೆ, ನಿಮ್ ವಹಿವಾಟಿನ ವರ್ಷ ಬಂದಿರುತ್ತೆ ಹಾಗೂ ಮೂಲ ಯಾವ ರೀತಿಯ ಟ್ರಾನ್ಸಾಕ್ಷನ್ ಆಯ್ತು, ಸಂಖ್ಯೆ ಹಾಗೂ ತಾಲೂಕು, ಹೋಬಳಿ, ಗ್ರಾಮ ಎಲ್ಲ ಬಂದಿರುತ್ತೆ ಹಾಗೂ ವಹಿವಾಟಿನ ಸಂಖ್ಯೆನೂ ಬಂದಿರುತ್ತೆ ಹಾಗೂ MR ನಂಬರ್ ಬಂದಿರುತ್ತೆ ಹಾಗೂ ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಯ್ತು, ಇದು ಭೌತಿಕತೆ ಆಯ್ತಾ, ಕ್ರಯ ಆಯ್ತಾ ಅಥವಾ ಏನಾದ್ರೂ ವಿಭಾಗ ಮಾಡ್ಕೊಂಡಿದ್ರ ಅಥವಾ ಪೋಡಿ ಆಗಿದ್ಯಾ, ಈ ರೀತಿಯಾಗಿ ನಿಮ್ಗೆ ಬಂದಿರುತ್ತೆ. ಸೊ ನೋಡಿ, ಇಲ್ಲಿ ಸ್ವಾಧೀನದ ರೀತಿ ಅಂತ ಇದೆಯಲ್ಲ, ಇದರಲ್ಲಿ ಮೈನರ್ ಗಾರ್ಡಿಯನ್. ಸೊ ಇದು ಮೈನರ್ ಗಾರ್ಡಿಯನ್ ಅಂತ ಹೇಳ್ಬಿಟ್ಟು ಟ್ರಾನ್ಸಾಕ್ಷನ್ ಆಗಿದೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಹಳೆ ಪಾಣಿದಾರರು ಹೆಸರು ಇದೆ ಹಾಗೂ ಹೊಸ ಹಕ್ಕು ಬದಲಾವಣೆ ಪಡೆದವರ ಹೆಸರು ಸಹ ಇದೆ. ಸೊ ಈ ರೀತಿಯಾಗಿ ನಿಮ್ಮ ಮಿಟೇಷನ್ ನಿಮ್ಗೆ ಕಾಣಿಸುತ್ತೆ. ಹಾಗೂ ನೀವೇನಾದ್ರೂ ಸಪೋಸ್ ಈ ಸರ್ವೆ ನಂಬರ್ ಅಲ್ಲಿ ಬೇರೆ ಯಾವ್ದಾದ್ರು ಪೋಡಿ ಆಗಿದ್ಯಾ ಅಂತ ನೋಡ್ಬೇಕು ಅಂತ ಅಂದ್ರೆ ಸೇಮ್ ಅದೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಈ ಸರ್ವೆ ನಂಬರ್ ಗಳಲ್ಲಿ ನೀವು ಯಾವ್ದಾದ್ರು ನಿಮ್ಮ
ಅಕ್ಕಪಕ್ಕ ಜಮೀನ್ದು ನೋಡ್ಕೋಬಹುದು, ಅಥವಾ ಆಧಾರ ಭೋಗ್ಯ ಆಗಿದ್ಯಾ, ಯಾವ್ದಾದ್ರು ಟ್ರಾನ್ಸಾಕ್ಷನ್ ಆಗಿದ್ಯಾ ಅಂತ ನೋಡ್ಕೊಳ್ಬಹುದು ಅಂದ್ರೂ ಸಹ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಈ ರೀತಿಯಾಗಿ ಇರುತ್ತೆ ಇದು. ಸೊ ನೋಡ್ತಾ ಇದ್ದೀರಾ, ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಪ್ರಿವ್ಯೂಗಳಿದಾವೆ. ಇದರಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಯಾವುದು ಬೇಕಾಗಿರ್ತೋ ಆ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರಿವ್ಯೂ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಆ ಒಂದು ಮಿಟೇಷನ್ ಓಪನ್ ಆಗತ್ತೆ. ಸೊ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಿಟೇಷನ್ ಪ್ರತಿಯನ್ನ ನೀವು ನಿಮ್ಮ ಮೊಬೈಲ್ ನಲ್ಲಿಯೇ ಒಂದು 5 ನಿಮಿಷದಲ್ಲೇ ಸಹ ನೋಡ್ಕೊಳ್ಬಹುದಾಗಿರುತ್ತೆ. ಯಾವುದೇ ಒಂದು ಕಚೇರಿಗೆ ಹೋಗಿ ನೀವು ತಗೋಬೇಕು ಅಂತ ಅವಶ್ಯಕತೆ ಇರಲ್ಲ. ಸೊ ನಾವು ಈ ರೀತಿಯಾಗಿ ನೀವು ನೋಡ್ಕೊಳ್ಬಹುದಾಗಿರುತ್ತೆ ಫ್ರೆಂಡ್ಸ್.